ಪರಮೇಶ್ವರ್ ಅವರು ಇಡಿ ರಡಾರ್ಗೆ ಬರ್ತಾ ಇದ್ದ ಹಾಗೆ ನಾನಾ ಅನುಮಾನಗಳು ಈ ರೇಡ್ನ ನಂತರ ಮೂಡ್ತಾ ಇದೆ. ಅದು ಕೂಡ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಈ ಕೇಸ್ಗೂ ಲಿಂಕ್ ಇದೆ ಅಂದ ಮೇಲೆ ಅನುಮಾನಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಇಡಿಯಿಂದ ಸಮನ್ಸ್ ಜಾರಿ ಆಗುತ್ತಾ? ಹಾಗಾದ್ರೆ ವಿಚಾರಣೆಗೆ ಬನ್ನಿ ಅಂತ ಕರೀತಾರಾ? ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪರಮೇಶ್ವರ್ ಅವರಿಗೆ ಸಮನ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಪರಮೇಶ್ವರ್ ಅವರ ಶಿಕ್ಷಣ ಟ್ರಸ್ಟ್ನಿಂದ ಹಣ ವರ್ಗಾವಣೆ ಆಗಿದ್ದು ನಾನಾ ರೀತಿಯ ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಟ್ರಸ್ಟ್ನಿಂದ ಖಾಸಗಿ ವ್ಯಕ್ತಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದು ಯಾಕೆ? ಆಮೇಲೆ ಅದನ್ನ ಸಮರ್ಥಿಸಿಕೊಳ್ಳುವಂತಹ ಬ್ರೋಚರ್ ಅಟ್ಲೀಸ್ಟ್ ತೋರಿಸಬೇಕಾಗಿತ್ತು ಇಂತಿಂಥ ಕಾರಣಕ್ಕೆ ಅಂತ. ಅದ ಮೇಲ್ನೋಟಕ್ಕೆ ಕೊಟ್ಟಿಲ್ಲ. ಈ ಕಾರಣಕ್ಕೆ ರೇಡ್ ಆಗಿರೋದು. ಸಮನ್ಸ್ ಕೊಟ್ಟು 40 ಲಕ್ಷದ ಲೆಕ್ಕವನ್ನ ಕೇಳುತ್ತಾ ಇಡಿ ಅಧಿಕಾರಿಗಳ ತಂಡ ಅನ್ನೋದು ಪ್ರಶ್ನೆಯಾಗಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್. ಇಲ್ಲಿ ತನಕ ಇಡಿಯಿಂದ ಪರಮೇಶ್ವರ್ ಅವರಿಗೆ ಸಮನ್ಸ್ ಕೊಟ್ಟಿಲ್ಲ, ಕೊಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಆಮೇಲೆ ಈ 40 ಲಕ್ಷ ಮತ್ತೆ ರನ್ಯಾ ರಾವ್ದು ಯಾವುದು ಗೊತ್ತಿಲ್ಲದಿರುವಂತಹ ಅನ್ನೇಮ್ಡ್ ಕನ್ಸಲ್ಟೆನ್ಸಿಗಳಿಂದ ಆಕೆಗೆ ಇನ್ಕಮ್ ಬಂದಿದೆ ಅನ್ನುವಂತಹ ವಿಚಾರ, ಎರಡೂ ಪರಮೇಶ್ವರ್ ಅವರ ಬುಡಕ್ಕೆ ಬರುವಂತಹ ಸಾಧ್ಯತೆ ಎಷ್ಟು? ಖಂಡಿತವಾಗ್ಲೂ ಮಮತಾ, ರನ್ಯಾ ರಾವ್ ಗೋಲ್ಡ್ ಕೇಸ್ ಪ್ರಕರಣ ಬೆಳಕಿಗೆ ಬಂತು. ಆ ಸಂದರ್ಭದಲ್ಲಿ ರನ್ಯಾ ರಾವ್ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ನಡೆಸಿದ್ದಂಥ ವೇಳೆಯಲ್ಲಿ ಪರಮೇಶ್ವರ್ ಟ್ರಸ್ಟ್ ಏನಿದೆ, ಟ್ರಸ್ಟಿಂದ ಕೂಡ ಈಕೆಗೆ ಸುಮಾರು 40 ಲಕ್ಷ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅದಕ್ಕೆ ಪೂರಕ ದಾಖಲೆಗಳನ್ನು ಸಂಗ್ರಹಿಸಿದಂಥ ಇಡಿ ಅಧಿಕಾರಿಗಳು ಪರಮೇಶ್ವರ್ ಸೇರಿದಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿ ಸುಮಾರು 1.5 ದಿನಗಳ ಕಾಲ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ರನ್ಯಾ ರಾವ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಇರುವಂಥ ಪ್ರಶ್ನೆ, ರನ್ಯಾ ರಾವ್ ಗೋಲ್ಡ್ ಪ್ರಕರಣದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನು ಬಂಧನ ಆದರೂ, ಬಂಧನಕ್ಕೆ ಮುಂಚೆ 40 ಲಕ್ಷ ಈಕೆಗೆ ಬಂದಿರುವಂಥದ್ದು ಯಾವ ಕಾರಣಕ್ಕೆ? ಅಥವಾ ಈ ಗೋಲ್ಡ್ ಸ್ಮಗ್ಲಿಂಗ್ ಬಂದಿದ್ದಂಥ ಅಮೌಂಟ್ನ ಏನಾದರೂ ಅಲ್ಲಿಂದ ತೆಗೆದುಕೊಂಡ್ರ ಅಥವಾ ಗೋಲ್ಡ್ ಖರೀದಿ ಮಾಡೋಕ್ಕೆ ಏನಾದರೂ ಆ ಕಡೆಯಿಂದ ತೆಗೆದುಕೊಂಡ್ರ ಅನ್ನೋ ಅನುಮಾನಗಳು ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಕೂಡ ಅದೇ ಸಂಸ್ಥೆಗಳಿಂದ ಹಣ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳಿಗೆ ಸಾಕ್ಷಿಗಳು ಸಿಕ್ಕಿದ್ದಾವೆ. ಆ ನಿಟ್ಟಿನಲ್ಲಿ ಈಗ ನಿನ್ನೆ ಮಧ್ಯಾಹ್ನ ನಂತರದಲ್ಲಿ ತನಿಖೆ ಈಗೇನು ಈ ದಾಳಿ ಮುಂದುವರಿಸಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಿರುವಂಥದ್ದು, ದಾಖಲೆಗಳ ಪರಿಶೀಲನೆ ನಂತರದಲ್ಲಿ ಗೃಹ ಸಚಿವ ಪರಮೇಶ್ವರ್ಗೆ ಈ ಸಂಬಂಧಪಟ್ಟ ಹಾಗೆ ಸಮನ್ಸ್ ಜಾರಿಯಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆ ಸಮನ್ಸ್ ಜಾರಿಯಾದಂಥ ವೇಳೆಯಲ್ಲಿ ರನ್ಯಾ ರಾವ್ಗೆ 40 ಲಕ್ಷ ಯಾವ ಕಾರಣಕ್ಕೆ ಕೊಟ್ಟರು, ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದು ಅಂಥದ್ದು, ಅದರ ಉದ್ದೇಶ ಏನು ಅನ್ನೋದನ್ನು ಕೂಡ ಕೇಳಲಿದ್ದಾರೆ. ಅದರ ಜೊತೆಗೆ ಖಾಸಗಿ ವ್ಯಕ್ತಿಗಳು ಕೂಡ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಿಕ್ಕಿದೆ. ಅವರು ಯಾರು, ಅವ್ರಿಗೆ ಯಾವ ಕಾರಣಕ್ಕೆ ಹಣ ವರ್ಗಾವಣೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ಕೋತಾರೆ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಸಮನ್ಸ್ ಇನ್ನೂ ಜಾರಿಯಾಗಿಲ್ಲ, ಯಾವುದೇ ಕ್ಷಣದಲ್ಲೂ ಕೂಡ ಜಾರಿಯಾಗುವ ಸಾಧ್ಯತೆ ಇದೆ. ಮಮತಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಸೊ ನೋಡೋಣ, 40 ಲಕ್ಷ ಅಂದರೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಏನಿದೆ ಅದರಿಂದ ರನ್ಯಾ ರಾವ್ ಕ್ರೆಡಿಟ್ ಕಾರ್ಡ್ಗೆ 40 ಲಕ್ಷ ರೂಪಾಯಿ ಪೇಮೆಂಟ್ ಆಗಿದೆ ಅಂತ ಇಡಿ ಅವರ ಆರೋಪ. ಯಾಕೆ ಪೇಮೆಂಟ್ ಆಯಿತು ಮತ್ತು ಅದಕ್ಕೆ ಇವ್ರಿಗೇನು ಸಂಬಂಧ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ರಾಜಕೀಯ ಈ ವಿಚಾರದಲ್ಲಿ ರನ್ಯಾ ಕೇಸ್ನಲ್ಲಿ ಪರಮೇಶ್ವರ್ ವಿರುದ್ಧ ಗಿಫ್ಟ್ ದಾಳವನ್ನು ಉರುಳಿಸಿದ್ರ DK ಅಂತ. ಪರಮೇಶ್ವರ್ ಒಬ್ಬ ಹಾನೆಸ್ಟ್ ಲೀಡರ್ ಅಂತಾನೆ ಚೆಕ್ಮೇಟ್ ಇಟ್ಟಿದ್ದಾರೆ DK ಶಿವಕುಮಾರ್. ಪವರ್ ಶೇರಿಂಗ್, ದಲಿತ CM ಅಸ್ತ್ರ ಹಿಡಿದು ಪರಮೇಶ್ವರ್ ಅವರು ಹೊರಟಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ತಮ್ಮ ವಿರೋಧಿ ಬಣದ ನಾಯಕನಿಗೆ ಈಗ ಚೆಕ್ಮೇಟ್ ಕೊಟ್ರ DCM ಅಂತ. ನಟಿ ರನ್ಯಾ ರಾವ್ಗೆ 15ರಿಂದ 25 ಲಕ್ಷ ನೀಡಿದ್ದಾರಂತೆ. ಇವರೇ ಹೇಳ್ಕೊಟ್ಬಿಟ್ರು, ಮಾಹಿತಿ ಕೊಟ್ಬಿಟ್ರು. ಅವರ ಫ್ಯಾಮಿಲಿಗೆ ಮದುವೆಗೆ ಅಂತ ಗಿಫ್ಟ್ ಕೊಟ್ಟಿರ್ಬೋದು ಬಿಡ್ರಿ. ಪರಮೇಶ್ವರ್ ಆನೆಸ್ಟ್ ಮ್ಯಾನ್ ಅಂತಲೇ ಹೇಳ್ತಾನೆ 25 ಲಕ್ಷ, 15ರಿಂದ 25 ಲಕ್ಷ ಕೊಟ್ಟಿದ್ದಾರೆ, 40 ಅಂತಲೇ ಹೇಳಿದ್ದಾರೆ ಅವರು. 40 ಲಕ್ಷ ಕೊಟ್ಟಿದ್ದಾರೆ ಅಂತಲೇ DK ಶಿವಕುಮಾರ್ ಹೇಳಿದ್ದಾರೆ. ಅಲ್ಲಿಗೆ ಹಾನೆಸ್ಟ್ ಮ್ಯಾನ್ ಅಂತಾನೆ ಪರಮೇಶ್ವರ್ ಅವ್ರನ್ನ ಹಿಂದಡಿ ಮಾಡುವಂತಹ ಕೆಲಸವನ್ನು DK ಶಿವಕುಮಾರ್ ಮಾಡಿದ್ರಾ ಅಂತ. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗೆಲ್ಲ ಸ್ಲಮ್ ಇದನ್ನ ಸ್ಮಗ್ಲಿಂಗ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ರಾಜಕೀಯದಲ್ಲಿ ಯಾವಾಗ ಸಮಯ ಸಂದರ್ಭ ಒದಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಚೆಂಡು DK ಶಿವಕುಮಾರ್ ಅಂಗಳದಲ್ಲಿತ್ತು. ಪವರ್ ಶೇರಿಂಗು ಮತ್ತು ದಲಿತ CM ಅಸ್ತ್ರವನ್ನು ಹೂಡಿದ್ರಲ್ಲ, ಅದಕ್ಕೆ ನೀಟಾಗಿ ಈ ಸಂದರ್ಭದಲ್ಲಿ ಚೆಕ್ಮೇಟ್ ಇಟ್ಬಿಟ್ರ 40 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಕೊಡೋದ್ರ ಮುಖಾಂತರ ಅಂತ.
ಅರವಿಂದ್, ಒಂದು ಸ್ಪಷ್ಟ, ಹಿಂದೆಯೂ ಕೂಡ ಪವರ್ ಶೇರಿಂಗು, CM ಬದಲಾವಣೆ, ದಲಿತ CM ವಿಚಾರ, ಹೀಗೆ ಒಂದು ಗುಂಪನ್ನೇ ಮಾಡಿಕೊಂಡು ಸುಮಾರು 4-5 ಜನ ಸಚಿವರ ತಂಡ ಮಾಡಿಕೊಂಡು ಪರಮೇಶ್ವರ್ ಲೀಡ್ ಮಾಡ್ತಾ ಹೋಗಿದ್ರು. ಬೇರೆ ಬೇರೆ ಹಂತದಲ್ಲಿ ಎಲ್ಲೊಂದು ಕಡೆ DCM DK ಶಿವಕುಮಾರ್ ವಿರುದ್ಧ ಪರಮೇಶ್ವರ್ ಅವರ ರಾಜಕೀಯ ನಡೆ ಅನ್ನುವಂಥ ಚರ್ಚೆಗೆ ಕೂಡ ಅದು ಕಾರಣವಾಗಿತ್ತು. ಹೈಕಮಾಂಡ್ ಎಂಟ್ರಿಯ ಮೂಲಕವಾಗಿ ಅದನ್ನು ತಣ್ಣಗಾಗಿಸುವ ಪ್ರಯತ್ನ ಕೂಡ ನಡೆದಿತ್ತು. ಅವೆಲ್ಲ ಒಂದು ಭಾಗ. ತದನಂತರದಲ್ಲಿ ರನ್ಯಾರಾವ್ ಪ್ರಕರಣ ಆದಾಗಲೂ ಕೂಡ ಅಧಿವೇಶನ ಕೂಡ ನಡೀತಾ ಇತ್ತು. ಆಗಲೂ ಕೂಡ ಇಬ್ಬರು ಸಚಿವರು ನಟಿಯೊಂದಿಗೆ ಸಂಪರ್ಕದಲ್ಲಿ ಇದ್ರು ಅನ್ನುವಂಥ ವದಂತಿ, ಅದಕ್ಕೆ BJP ನಾಯಕರುಗಳು ಅದ್ರ ಬಗ್ಗೆ ಸ್ಪಷ್ಟನೆ ಕೇಳಿದಂಥದ್ದು, ಸಾಕಷ್ಟು ಬೆಳವಣಿಗೆಗಳಾಗೋಗಿತ್ತು. ಆದರೆ ಈಗ ರನ್ಯಾರಾವ್ ಕೇಸಲ್ಲಿ ED ಎಂಟ್ರಿ ಆಗುವ ಮೂಲಕವಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ವಿದ್ಯಾಸಂಸ್ಥೆಗಳ ಮೇಲೆ ದಾಳಿ ನಡೆದಿರುವಂಥದ್ದು ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ವಿಚಾರಕ್ಕೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದ್ದಂತೆ ಎಲ್ಲ ಒಂದು ಹಂತದಲ್ಲಿ DCM DK ಶಿವಕುಮಾರ್ ನೇರವಾಗಿ 25 ಲಕ್ಷ 15 ಲಕ್ಷ ಗಿಫ್ಟ್ ಕೊಟ್ಟಿರಬಹುದು, ಮದುವೆ ಸಮಾರಂಭಗಳಿಗೆ ಚಾರಿಟಿ ಇವೆಲ್ಲ ಕೊಡ್ತಾ ಇರ್ತೀವಿ ನಾವುಗಳು, ಅದೇ ರೀತಿ ಗಿಫ್ಟ್ ಕೊಟ್ಟಿರಬಹುದು ಅನ್ನುವ ಮೂಲಕವಾಗಿ ಪರೋಕ್ಷವಾದ ಒಂದು ದಾಳವನ್ನು, ಒಂದು ಚೆಕ್ಮೇಟನ್ನು ಅವರು ಇಟ್ರ ಅನ್ನುವಂಥ ಸಹಜವಾದ ಕುತೂಹಲ. ಯಾಕಂದರೆ DK ಶಿವಕುಮಾರ್ ಅವರ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅಂದರೆ ಪರಮೇಶ್ವರ್ ಅವರ ಪಾತ್ರದ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆಗಳ ಬೇರೆ ಬೇರೆ ಕಾರಣಗಳಿಂದಾಗಿ ಚರ್ಚೆಗಳು ನಡೀತಾ ಇತ್ತು. ಅಧಿಕೃತ ಮುದ್ರೆಯನ್ನು DK ಶಿವಕುಮಾರ್ ಹೊತ್ತುತ್ತಾರೆ, ಇವರು ಕೊಟ್ಟಿದ್ದಾರೆ ಗಿಫ್ಟ್ ಅನ್ನು ಅನ್ನುವಂಥದ್ದು. ಆ ಮೂಲಕವಾಗಿ ಪರೋಕ್ಷವಾದ ರಾಜಕೀಯ ಚೆಕ್ಮೇಟ್ ಕೊಟ್ರ ಅನ್ನುವಂಥ ಚರ್ಚೆ ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.